ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ತಿಂಗಳ 2ನೆಯ ದಿನವಾಗಿದೆ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ತಿಂಗಳು ಪೂರ್ತಿ ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು ನಿಮ್ಮಿಂದ ಅನೇಕ ವ್ಯಕ್ತಿಗಳು ದೇವರನ್ನು ತಿಳಿಯಲು, ದೇವರ ವಾಕ್ಯವನ್ನು ಆಲಿಸಲು ಸಾಧ್ಯವಾಗಲಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಕೃಪೆ ಇರುವ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 17ನೇ ವಾಕ್ಯ. ಸ್ವಾಮಿ ಸರ್ವೇಶ್ವರ, ನೀವು ನಿಮ್ಮ ಭುಜಬಲದಿಂದಲೂ ಮಹಾಶಕ್ತಿಯಿಂದಲೂ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದೀರಿ. ನಿಮಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಪ್ರಿಯರೇ, ದೇವರು ನಿಮ್ಮನ್ನು ಇಂದು ಸ್ಪರ್ಶಿಸುತ್ತಾರೆ. ದೇವರ ಶಕ್ತವಾದ ಕರಗಳಿಂದ ನಿಮ್ಮನ್ನು ಸ್ಪರ್ಶಿಸುತ್ತಾರೆ. ಅದು ಇಂದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಹಲ್ಲೆಲೂಯಾ. ನಾವು ಸಂಕಟದಲ್ಲಿರುವ ಯಾವುದೇ ಸಮಸ್ಯೆಗಳಲ್ಲಿ ದೇವರ ಶಕ್ತವಾದ ಕರ ಇಂದು ಕಾಣಲು ಸಾಧ್ಯ, ಅನುಭವಿಸಲು ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ನಾನು ಸಂಕಟ ಪಡುವ, ಆತಂಕ ಪಡುವ ಆ ವಿಷಯವನ್ನು ನೋಡಿ, ಅದು ರೋಗವಾಗಿರಬಹುದು, ಸಾಲವಾಗಿರಬಹುದು, ಕುಟುಂಬದ ಒಂದೊಂದು ಸಮಸ್ಯೆಗಳಾಗಿರಬಹುದು. ಆ ವಿಷಯವನ್ನು ನೋಡಿ ವಿಶ್ವಾಸಿಸಿ ಹೇಳಿ, ಇದರಿಂದ ರಕ್ಷಣೆಯನ್ನು ನೀಡಲು ನನ್ನ ದೇವರಿಗೆ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ತನ್ನ ಶಕ್ತವಾದ ಕರವನ್ನು ಚಾಚುತ್ತಾರೆ. ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಹಣಕಾಸಿನ ಸಮಸ್ಯೆಗಾಗಿ, ನನ್ನ ರೋಗಕ್ಕಾಗಿ ದೇವರು ತನ್ನ ಶಕ್ತವಾದ ಕರವನ್ನು ಚಾಚುತ್ತಾರೆ. ಅದು ಇಂದು ಸಂಭವಿಸುತ್ತದೆ. ಅದ್ಭುತಗಳನ್ನು ಕಾಣಲು ಸಾಧ್ಯ. ಹಲ್ಲೆಲೂಯಾ. ನಮ್ಮ ಬುದ್ಧಿಯಲ್ಲಿ ನೆನೆಸಿದರೆ ಅನಿಸುತ್ತದೆ ಇದು ನಡೆಯುವ ಕಾರ್ಯವಲ್ಲ ಎಂದು. ನಮ್ಮ ಬುದ್ಧಿಯಲ್ಲಿ ಅಸಾಧ್ಯವಾಗಿ ಅನಿಸುವುದು ದೇವರ ಶಕ್ತಿಯಲ್ಲಿ ಸಾಧ್ಯವಾಗಿ ಬದಲಾಗುತ್ತದೆ. ಅಲ್ಲಿ ಅದ್ಭುತಗಳು ನಡೆಯುತ್ತದೆ. ನೀವು ವಿಶ್ವಾಸಿಸಿದರೆ, ನೀವು ವಿಶ್ವಾಸಿಸಿ ಪ್ರಾರ್ಥಿಸಿದರೆ ಎಲ್ಲ ಅನುಭವವಾಗಿ ಬದಲಾಗಲು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ದೇವರು ನಡೆಸಿಕೊಡುತ್ತಾರೆ. ಅದಕ್ಕಾಗಿ ಆಗಿದೆ. ಕೀರ್ತನೆ 91ನೇ ಅಧ್ಯಾಯ ಕೊನೆಯಲ್ಲಿ ಬರೆದಿದೆ, ನಾನು ನೀಡುವ ಮುಕ್ತಿ ಅವನಿಗೆ ಮನಗಾಣಿಸುವೆನು. ದೇವರ ಉಳಿತು ಮುಕ್ತಿ ಕಾಣಲು ಸಾಧ್ಯ. ನಾವು ವಿಶ್ವಾಸಿಸಿ ಸ್ವೀಕರಿಸಿ ಹೇಳುವ, ದೇವರ ರಕ್ಷಣೆ ನಾನು ನೋಡುತ್ತೇನೆ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.